ಒಂದು ಊರಿನೊಳಗೆ ಆಶಾ ಅನ್ನೋ ಒಂದು ಹುಡುಗಿ ಇರ್ತಾಳಂತ್ರಿ. ಆಕೆ ದೇವ್ರ ಮೇಲೆ ಭಾಳ ನಂಬಿಕೆ ಇರ್ತದಂತ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಕೇಳ್ಕೊತಿರ್ತಾಳಂತ, ದೇವ್ರೇ ನನಗೊಂದು ದೊಡ್ಡ ಅವಕಾಶ ಕೊಡು, ನಾ ಏನಂತ ಪ್ರೂವ್ ಮಾಡ್ಕೋತೀನಿ ಅಂತ ಹೇಳಿ. ಹೀಗೆ 1 ತಿಂಗಳು ಹೋಗ್ತದಂತ, 2 ತಿಂಗಳು ಹೋಗ್ತದಂತ, ಆಕೆಗೆ ಯಾವುದೂ ಅಪಾರ್ಚುನಿಟೀಸೇ ಬರೋಂಗಿಲ್ಲ ಅಂತ. ಅವತ್ತು ರಾತ್ರಿ ಸಿಟ್ಟಿಗೆ ಏರಿ ದೇವ್ರಿಗೆ ಬೈತಾಳಂತ, ಏನಪ್ಪ ದೇವ್ರೇ ನನಗೊಂದು ಅಪಾರ್ಚುನಿಟೀಸೇ ಕೊಡಲಿಲ್ಲಲ್ಲ ಅಂಥೇಳಿ. ಅವತ್ತು ರಾತ್ರಿ ಮಲ್ಕೊಂಡಾಗ ಒಂದು ಕನಸು ಬೀಳ್ತದಂತ್ರಿ. ಆ ಕನಸಿನ ಆಕೆ ಒಂದು ದೊಡ್ಡ ಹೊಲದಾಗ ಮಧ್ಯಭಾಗದಾಗ ನಿಂತಿರ್ತಾಳಂತ್ರಿ. ಆಕಾಶದಿಂದ ಒಂದು ದನಿ ಬರ್ತದಂತ, ಏನಂತ, ಆಶಾ ನೀನು ಯಶಸ್ಸು ಬೇಕನ್ನಕಂತಿ ಶ್ರಮ ಪಟ್ಟಿಯೇನು? ಇಲ್ಲಲ್ಲ, ನೀನು ಸಂತೋಷ ಬೇಕು ಜೀವನದಾಗ ಅನ್ನಕಂತಿ ನೀ ಕೃತಜ್ಞಳಾಗೇನು ಜೀವನಕ್ಕೆ? ಅಲ್ಲ, ನೀ ಹಣ ಬೇಕನ್ನಕತ್ತೀಯೇನು? ಹಣ ಬೇಕನ್ನಕತ್ತೀಯಲ್ಲ, ನಿನ್ನ ಬಳಿ ಕೌಶಲ್ಯಗಳಾರು ಅದಾವನು ಅಂತೇಳಿಕೆ. ಆಕೆ ಆಶಾಕ್ಕೆ ಕನ್ಫ್ಯೂಸ್ ಆಯ್ತತ್, ಏನಿದು ಎಲ್ಲಿದನಿ ಅಂತೇಳಿಕೆ. ಆಮೇಲೆ ಮತ್ತೆ ಒಂದು ದನಿ ಬರ್ತದಂತ, ನಾ ಮಳೆ ಸುರಿಸೋದು ಅಷ್ಟೇ ನನ್ನ ಕೆಲಸ, ಬೀಜ ಬಿತ್ತಿ ಕಳೆ ತೆಗಿದೆಲ್ಲ ನಿನ್ನ ಕೆಲಸ, ನೀ ಬೀಜ ಬಿತ್ತಿದ್ರಷ್ಟೇ ನಿನಗೆ ಫಲ ಬರ್ತೈತಿ. ಅದು ಬಿಟ್ಟು ದೇವರೇ ಕೊಡು ಅಂದ್ರೆ ನಾನು ಏನು ಕೊಡೋಕ್ಕಾಗ್ತದೆ? ನಾ ಮಳೆ ಅಷ್ಟೇ ಕೊಡ್ಬೋದು, ನೀನು ನನ್ನ ಮೇಲೆ ಪೂರ್ತಿ ಡಿಪೆಂಡ್ ಆದ ನಾನೇ ಬೆಳೆ ತಂದು ನಿನ್ನ ಕೈ ಕೊಡೋಕ್ಕಾಗಂಗಿಲ್ಲಲ್ಲ ಅಂತೇಳಿ. ಹಂಗಂದ ತಕ್ಷಣ ಆಕೆಗೆ ಎಚ್ಚರ ಆಯ್ತಂತ, ಅಯ್ಯೋ ದೇವರು ಹಿಂಗೆ ಹೇಳಕತ್ತ ನನಗಂತ. ಅವತ್ತಲಿತ್ತ ಒಂದು ರೂಢಿ ಮಾಡ್ಕೊಂಡ್ಲಂತ, ಮೊದಲು ಕೆಲಸ ಆಮೇಲೆ ದೇವರ ಪ್ರಾರ್ಥನೆ ಅಂತೇಳಿ. 6 ತಿಂಗಳು ಆದ ತಕ್ಷಣ ಆಕೆಗೆ ಒಂದು ದೊಡ್ಡ ಒಳ್ಳೆ ಅವಕಾಶ ಸಿಕ್ತಂತ. ಅವತ್ತು ಅಂದ್ಕೊಂಡ್ಲಂತ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಕಣ್ಣು ಮುಚ್ಚಿ ಮ್ಯಾನಿಫೆಸ್ಟೇಷನ್ ಮಾಡೋದಲ್ಲ, ಮ್ಯಾನಿಫೆಸ್ಟೇಷನ್ ಜೊತೆ ನಮ್ಮ ಪ್ರಯತ್ನವೂ ಇರಬೇಕು, ಆವಾಗಲೇ ದೇವ್ರು ನಮ್ಮ ಕೈ ಹಿಡಿತಾನ ಅಂತ ಹೇಳಿ. ಥ್ಯಾಂಕ್ ಯು.